ಹಲೋ ಸ್ನೇಹಿತರೆ, ನಿಮಗೆಲ್ಲ ಈ ದಿನ ಎಪಿಸೋಡ್ಗೆ ಸುಸ್ವಾಗತ. ಕೆಲವು ಸಲ ನಿಮ್ಗೆ ಅನಿಸಿರ್ಬೋದಲ್ಲ, ನಮ್ಗೆ ಯಾವುದೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ. ಅದು ಯಾಕೆ ಅಂತ ಹೇಳ್ತೀನಿ. ಅದು ಎಲ್ಲರಿಗೂ ಅನ್ವಯಿಸ್ಬೇಕು ಅಂತ ಇಲ್ಲ. ಸೊ ನನಗೀಗ ಅನುಭವಕ್ಕೆ ಬಂದಿದೆ, ನನಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಈಗ ಒಂದು ಸಮಸ್ಯೆ ಇದೆ. ಅದು ಸಮಸ್ಯೆಗೆ ಏನು ಕಾರಣ ಅಂತ ಅಂದ್ಕೊಂಡಿದ್ದೀನಿ, ಅದಷ್ಟೇ ಕಾರಣ ಆಗಿರಲ್ಲ. ಅಂದರೆ ಈಗ ನೀವು ಮಂಜಿನ ಗಡ್ಡೆ ನೋಡಿದ್ದೀರಾ, ಐಸ್ಬರ್ಗ್ ಅಂತ ಹೇಳ್ತೀವಲ್ಲ, ಈ ಸಮುದ್ರದಲ್ಲಿ ಒಂದು ದೊಡ್ಡ ಮಂಜಿಂದು ಬೆಟ್ಟದ ಥರ ಇರುತ್ತೆ, ಒಂದು ಗುಡ್ಡ ಅಂತಲೇ ಹೇಳ್ಬೋದು. ಅದು ಮುಳುಗಿರುತ್ತೆ, ಸ್ವಲ್ಪ ತುದಿ ಅಷ್ಟೇ ಮೇಲೆ ಕಾಣಿಸ್ತಿರುತ್ತೆ, ಅದಕ್ಕೆ ಐಸ್ಬರ್ಗ್ ಅಂತ ಹೇಳ್ತೀವಿ. ಸೊ ಅದು 10% ಕಾಣಿಸ್ತಾ ಇರುತ್ತೆ ಮೇಲ್ಗಡೆ, 90% ಒಳಗಡೆ ಮುಳುಗೋಗಿರುತ್ತೆ. ಈಗ ನಾವು ಶಿಪ್ಪಲ್ಲಿ ಹಡಗಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನು ಕಾಣಿಸ್ತದೆ, ಇಷ್ಟಿದೆ, ಇದು ಏನು ನಮಗೆ ಹಾನಿ ಆಗಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ ಹತ್ತಿರ. ಆಮೇಲೆ ಗೊತ್ತಾಗುತ್ತೆ ಆಳದಲ್ಲಿ ತುಂಬ ದೊಡ್ಡದಾಗಿ, ಅಂದರೆ ತುಂಬ ಆಳವಾಗಿದೆ, ಇದು ಮೇಲೆ ಕಾಣಿಸ್ತಿರೋದು 10% ಅಷ್ಟೇ ಅಂತ. ಹಾಗೆಯೇ ಕೂಡ ನಮ್ಮ ಸಮಸ್ಯೆಯ ಒಂದು ರೂಟ್ ಕಾಸ್ ಇರುತ್ತಲ್ಲ, ಅದು ಏನು ಹಿಂದೆ ಇರುತ್ತಲ್ಲ, ಈ ಸಮಸ್ಯೆಗೆ ಒಂದು ಹಿಂದೆ ಈ ಒಂದು ಕಾರಣ ಇರುತ್ತೆ. ಅದು ಕೂಡ ಈ ಐಸ್ಬರ್ಗ್ ಥರ ಕೆಲವೊಂದು ಸಲ ನಮ್ಮದು ಮೇಲ್ಗಡೆ ತುದಿಯಷ್ಟೇ ಕಾಣಿಸ್ತಾ ಇರುತ್ತೆ. ಇದಷ್ಟೇ ಇರ್ಬೋದಾ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನಾವು ಹತ್ತಿರದಿಂದ ಇನ್ನೂ ಜಾಸ್ತಿ ದೀರ್ಘವಾಗಿ ಡೀಪಾಗಿ ನೋಡಿದ್ರೆ, ಅನಲೈಸ್ ಮಾಡಿದ್ರೆ, ಅದನ್ನೇನು ಅಂತ ಅರ್ಥ ಮಾಡ್ಕೋತಾ ಹೋದರೆ ಗೊತ್ತಾಗುತ್ತೆ, ಅದು ನಮ್ಗೆ ಕಾಣಿಸ್ತಿರೋದು ಇಷ್ಟು ಅದು 10% ಅಷ್ಟೇ. ಆ್ಯಕ್ಚುಯಲ್ ಆಗಿ ನಿಜವಾಗ್ಲೂ ಅದು ಇನ್ನೂ ಆಳವಾಗಿದೆ, ಇನ್ನೂ ಬೇರೆ ಎಲ್ಲ ಇದೆ, ಅದ್ರದ್ದು ಕಾರಣ ಇದೆಯಲ್ಲ, ಅದಿನ್ನೂ ಆಳವಾದ ಕಾರಣ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಈಗ ಸಪೋಸ್ ತುಂಬ ಸಿಟ್ಟು ಬರ್ತಾ ಇರುತ್ತೆ ನಿಮಗೆ. ಇನ್ನೂ ಒಂದು ಕಡೆ ಹೋದಾಗೆಲ್ಲ ಪ್ರತಿ ಸಲ ಸಿಟ್ಟು ಬರ್ತಾ ಇದೆ, ನಾನು ಇಡೀ ದಿನದಲ್ಲಿ ಒಂದು 4 ಸಲ ಸಿಟ್ಟು ಮಾಡ್ತೀನಿ ಅಂತೆಲ್ಲ ಅನ್ಕೋತಾ ಇರ್ತೀರ. ಆವಾಗ ಏನು ಅನ್ಕೋಬೋದು ನೀವು, ಅಯ್ಯೋ ನನಗೆ ಇತ್ತೀಚೆಗೆ ತುಂಬ ಸಿಟ್ಟು ಜಾಸ್ತಿ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ, ನನ್ನ ಸ್ವಭಾವನೇ ಚೇಂಜ್ ಆಗಿಬಿಟ್ಟಿದೆಯಾ ಅಂತ ಅನ್ಕೋತಾ ಇರ್ಬೋದು. ಆದರೆ ನೀವು ಕೂತ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿದಾಗ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಬುಕ್ ತೊಗೊಂಡು ಅದರಲ್ಲಿ ಬರೀರಿ. ಈಗ ಯಾವ ಸಿಚುವೇಷನಲ್ಲಿ ನಿಮಗೆ ಈ ಥರ ಸಿಟ್ಟು ಬಂದಿದೆ. ಈಗ ಬೆಳಿಗ್ಗೆ ನಾನು ಹೀಗೆ ಮಾಡಿದ್ದೆ, ನನಗೆ ನನ್ನದೇ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಈಗ ನನಗೆ ಹಿಂಗೆ ಸಿಟ್ಟು ಬರ್ತಾ ಇರ್ತಿತ್ತು. ಯಾಕೆ ಸಿಟ್ಟು ಬರ್ತಾ ಇದೆ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಅದನ್ನು ಟ್ರ್ಯಾಕ್ ಮಾಡೋಣ, ಮಾನಿಟರ್ ಮಾಡೋಣ, ಯಾವ ಸಿಚುವೇಶನ್ಸಲ್ಲಿ ನಂಗೆ ಸಿಟ್ಟು ಬರುತ್ತೆ ಅಂತ ಕೂತ್ಕೊಂಡು ಬರೆದಾಗ. ಅಂದರೆ ಅದೇನಿಲ್ಲ, ಒಂದು ಬುಕ್ಕಲ್ಲೂ ಕಾಲಮ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಇದರಲ್ಲಿ ನಿಮಗೆ ಸಿಚುವೇಶನ್, ಯಾವ ಸಿಚುವೇಷನಲ್ಲಿ ಸಿಟ್ಟು ಬಂತು. ಈಗ ನನ್ನ ಸಿಟ್ಟು ಬಗ್ಗೆ ನಾನು ಮಾತಾಡ್ತೀನಿ. ಹಾಗಾಗಿ ಸಿಟ್ಟು ಅಂತ ತೊಗೊಂಡ್ರೆ ನನಗೆ ಯಾವ ಸಿಚುವೇಷನಲ್ಲಿ ಸಿಟ್ಟು ಬಂತು ಅಂತ ಬರೆದೆ. ನನಗೆ ಯಾವಾಗ ಈಗ ಕೆಳಗಡೆ ಮೇಲ್ಗಡೆ ರೂಮಿಂದ ಕೆಳಗಡೆ ನಾನು ಅಡುಗೆ ಮನೆಗೆ ಇಲ್ಲ ಹಾಲಲ್ಲಿ ಏನೋ ಹೋದಾಗ ಬೇರೆಯವರು ಇರ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರ್ತಾರೆ, ಅವಾಗೆಲ್ಲ ಸಿಟ್ಟು ಬರುತ್ತೆ ಅಂದ್ಕೊಂಡಿದ್ದೆ ನಾನು. ಅದಲ್ಲ, ಕಾರಣ ಏನಂತ ಹೇಳಿದ್ರೆ, ನಾನು ಕೂತ್ಕೊಂಡು ಬರೆದ ಮೇಲೆ ನನಗೆ ಗೊತ್ತಾಯಿತು ಏನಂತ ಹೇಳಿದ್ರೆ, ನಾನು ಯಾವ ಸಿಚುವೇಷನಲ್ಲಿ ಹೋಗಿದ್ದೆ, ಆಮೇಲೆ ನಂದು ಹೇಗಿತ್ತು ನನ್ನ ಮನಸ್ಥಿತಿ, ನಂದು ಇದು ಫಿಸಿಯಾಲಜಿಕಲ್ ಇದು ಹೇಗಿತ್ತು. ನಾನು ಯಾವಾಗ ಸಿಟ್ಟು ಬರುತ್ತೆ ಅಂತ ಬರೆದಾಗ ನನಗೇನು ಗೊತ್ತಾಯಿತು ಅಂದರೆ, ಪ್ರತಿ ಸಲ ಇಲ್ಲ ನಂಗೆ ಸಿಟ್ಟು ಬಂದಾಗ ನನಗೆ ಹೊಟ್ಟೆ ಹಸಿವಾಗಿರುತ್ತೆ, ಇಲ್ಲ ನನಗೆ ತುಂಬ ನಿದ್ದೆ ಬಂದಿರುತ್ತೆ, ನಿದ್ದೆಯಾಗಿ ಸುಸ್ತಾಗಿರುತ್ತೆ ಇಲ್ಲ ಅಂದರೆ. ಸೊ ಈ 3 ಕಾರಣಗಳು. ತುಂಬ ನಿದ್ದೆ ಬಂದಾಗಲೂ ಕಿರಿಕಿರಿ ಆಗ್ತಿರುತ್ತೆ, ಯಾಕಂದರೆ ನಿದ್ದೆ ಮಾಡ್ದಲೇ ನಾನು ಏನೋ ಕೆಲಸ ಮಾಡೋಕ್ಕೆ ಹೋಗಿರ್ತೀನಿ, ಆವಾಗೂ ಕಿರಿಕಿರಿ ಆಗಿಬಿಟ್ಟು ನಾನು ಸಿಟ್ಟು ಮಾಡ್ತೀನಿ. ತುಂಬ ಹಸಿವಾಗಿರುತ್ತೆ, ಹೊಟ್ಟೆ ಹಸಿವಾಗಿರುತ್ತೆ, ಊಟ ತಿಂಡಿ ಏನು ಮಾಡ್ದಲೇ ಒಂದು ಕೆಲಸ ಮುಗಿಸ್ಬಿಡೋಣ ಅಂತ ಹೋಗ್ತೀನಿ. ಆ ಟೈಮಲ್ಲಿ ಏನೋ ಇದಾದಾಗ ಆವಾಗ ಡಿಸ್ಟರ್ಬ್ ಆಗಿ ನಾನು ಸಿಟ್ಟು ಮಾಡ್ತೀನಿ. ಹಾಗೆ ನನಗೆ ತುಂಬಾ ಸುಸ್ತಾಗಿರುತ್ತೆ, ನಾನು 10-12 ಕೆಲಸ ಮಾಡಿರ್ತೀನಿ, 13ನೇ ಕೆಲಸ ಬೇಡಾಗಿತ್ತು, ಆದರೂ ನಾನು ಹೋಗಿ ಮಾಡ್ಲಿಕ್ಕೆ ಹೋಗ್ತೀನಿ, ಆವಾಗಲೂ ಕೂಡ ನನಗೆ ಸಿಟ್ಟು ಬರುತ್ತೆ. ಸೊ ಇದು ಹೇಗೆ ಗೊತ್ತಾಯಿತು, ನಾನು ಏನು ಅನ್ಕೋತಾ ಇದ್ದೆ, ನಾನು ಅಡುಗೆ ಮನೆಗೆ ಹೋದಾಗೆಲ್ಲ ನಂಗೆ ಸಿಟ್ಟು ಬರುತ್ತೆ, ಹಾಲಿಗೆ ಹೋದಾಗೆಲ್ಲ ಸಿಟ್ಟು ಬರುತ್ತೆ ಅಂತ ಅನ್ಕೋತಿದ್ದೆ. ಆ್ಯಕ್ಚುಯಲ್ ಕಾರಣ ಅದಲ್ಲ. ಕೂತ್ಕೊಂಡು ಬರೆದ ಮೇಲೆ ಏನು ಗೊತ್ತಾಯಿತು ನನಗೆ, ನಾನು ಹೇಗೆ ಬರೆದೆ, ಯಾವ ಸಿಚುವೇಷನಲ್ಲಿ ನಂಗೆ ಸಿಟ್ಟು ಬರುತ್ತೆ, ಯಾವ ಟೈಮಲ್ಲಿ ಸಿಟ್ಟು ಬರುತ್ತೆ, ಯಾರ ಮೇಲೆ ಸಿಟ್ಟು ಮಾಡ್ತೀನಿ ನಾನು, ಹೇಗೆ ನನಗೆ ಏನಾಗಿರುತ್ತೆ, ನಂದು ಹೇಗಿತ್ತು ಆವಾಗ, ನನ್ನ ಹೊಟ್ಟೆ ತುಂಬಿತ್ತಾ, ಹೊಟ್ಟೆ ಹಸಿವಿತ್ತಾ, ಹಾಗೆ ನಿದ್ದೆ ಬರ್ತಾಯಿತ್ತಾ, ನಂಗೆ ಸುಸ್ತಾಗಿತ್ತಾ, ಆ ಥರ ನಂದು ಫಿಸಿಕಲ್ ಇದು ಹೇಗಿತ್ತು ಕಂಡೀಷನ್ನು, ಅದನ್ನು ಹೀಗೆಲ್ಲ ನೋಟ್ ಮಾಡಿದೆ. ಒಂದು ವಾರ ನೋಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು, ಆ ಪ್ಯಾಟರ್ನ್ ಗೊತ್ತಾಯಿತು. ಯೂಶ್ವಲಿ ನಾನು ಯಾವಾಗ ಸಿಟ್ಟು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹಾಗಾದಾಗ ನನಗೆ ಸೊಲ್ಯೂಷನ್ನು ಸಿಗ್ತದೆ. ಏನಂತ ಹೇಳಿದ್ರೆ, ನಂಗೆ ತುಂಬ ಹಸಿವಾದಾಗ ನಾನು ಊಟ ಮಾಡ್ತೀನಿ.
ಸೊ ಹಸಿವಾಗಿದ್ದಾಗ ಖಾಲಿ ಹೊಟ್ಟೆಲಿ ನಾನು ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ತುಂಬ ನಿದ್ದೆ ಬಂದಾಗಲೂ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಹಾಗೆ ತುಂಬ ಸುಸ್ತಾದಾಗ ನಾನು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ. ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅದು ಅವಾಯ್ಡ್ ಆಗುತ್ತೆ, ಆದಷ್ಟು ಅವಾಯ್ಡ್ ಆಗುತ್ತೆ. ಸೊ ಇದೇ ನಾನು ಹೇಳಿದ್ದು. ಈಗ ಐಸ್ಬರ್ಗ್ ಏನಾಗಿತ್ತು, ಮೇಲ್ಗಡೆ ತುದಿ ನಾನು ಎಲ್ಲ ಒಂದು ಕಡೆ ಜಾಗಕ್ಕೆ ಹೋದಾಗ ನಂಗೆ ಸಿಟ್ಟು ಬರುತ್ತೆ ಅಂತ ಅನ್ಕೋತಿದ್ದೆ. ಆ್ಯಕ್ಚುಲ್ ಆಳಕ್ಕೆ ಹೋದಾಗ, ನಾನು ಅನಲೈಸ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ಏನು ಗೊತ್ತಾಯಿತು, ನಿಜವಾದ ಕಾರಣಗಳು ಅದಲ್ಲ, ನನ್ನಲ್ಲೇ ಇದೆ. ನನ್ನ ಕಾರಣಗಳು ಏನಂತ ಹೇಳಿದ್ರೆ, ನನಗೆ ಹಸಿವಾದಾಗ, ನಂಗೆ ಸುಸ್ತಾದಾಗ ಮತ್ತು ನಿದ್ದೆ ಬಂದಾಗ ಅದನ್ನು ಮೀರಿಬಿಟ್ಟು ನಾನು ಇದು ಮಾಡ್ದಲೆ, ಅದನ್ನು ಫಾಲೋ ಮಾಡ್ದಲೆ, ನಂದು ಬಾಡಿ ಹೇಳ್ತಾ ಇರುತ್ತೆ, ನನ್ನ ದೇಹ ಹೇಳ್ತಾ ಇರುತ್ತೆ, ನೀನು ಈಗ ರೆಸ್ಟ್ ತೊಗೋಬೇಕು, ನೀನೀಗ ಊಟ ಮಾಡಬೇಕು, ಈಗ ನಿದ್ದೆ ಮಾಡಬೇಕು ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದನ್ನು ನಾನು ಇದು ಮಾಡ್ದಲೆ, ಅಬ್ಸರ್ವ್ ಮಾಡ್ದಲೆ, ಫಾಲೋ ಮಾಡ್ದಲೆ ನಾನು ಕೆಲಸ ಮಾಡಲಿಕ್ಕೆ ಹೋಗ್ತಿದ್ದೆ. ಅದರಿಂದ ನನಗೆ ಅದು ಕ್ಲ್ಯಾಶ್ ಆಗ್ತಾಯಿತ್ತು. ಅದರಿಂದ ನನಗೆ ಸಿಟ್ಟು ಬರ್ತಾಯಿತ್ತು. ಸೊ ಹೀಗೆ ಸ್ನೇಹಿತರೆ, ನೀವು ಕೂಡ ಇದನ್ನು ಮಾಡಿ ನೋಡಬಹುದು. ಸಿಟ್ಟು ಅಂತ ಅಷ್ಟೇ ಅಲ್ಲ, ಬೇಜಾರಾಗಿರ್ಬೋದು, ಯಾವುದಾದ್ರೂ ಒಂದು ಅನ್ಹೆಲ್ದಿ ಅಥವಾ ಅನ್ಹೆಲ್ಪ್ಫುಲ್, ನಿಮಗೆ ಏನು ತೊಂದರೆ ಆಗೋ ಥರ ಏನಾದರೂ ಹೀಗೆ ಆಗ್ತಾಯಿದ್ರೆ ಅದೇನು ಕಾರಣ ಅಂತ ಕೂತ್ಕೊಂಡು ನೀವು ಹೀಗೆ ವಿಶ್ಲೇಷಣೆ ಮಾಡಿದ್ರೆ ಖಂಡಿತ ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕುತ್ತೆ. ಸ್ನೇಹಿತರೆ, ಇವತ್ತಿಂದು ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ನಮ್ಮನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ ಆ್ಯಂಡ್ ಬೈ ಬಾಯ್.